ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಇನ್ಮೇಲಾದ್ರೂ ನೀನ್ ನನ್ ಚಿಂತೆ ಬಿಟ್ಟು ವಿರಾಟ್ ಜೊತೆ ನೆಮ್ಮದಿಯಿಂದ ಇರು. ಸಂತೋಷವಾಗಿ ಜೀವನ ಮಾಡು. ನಾನಿಲ್ಲ ಅಂತ ನೀನ್ ಯಾವತ್ತೂ ಕೊರಗಬಾರ್ದು. ನಾನು ಎಲ್ಲೇ ಇದ್ರೂ ನೀನ್ ಒಳ್ಳೇದನ್ನೇ ಬಯಸ್ತಾ ಇರ್ತೀನಿ. ನೀನ್ ಚೆನ್ನಾಗಿರ್ಬೇಕು, ಅದೇ ನನ್ನ ಆಸೆ. ಅಕ್ಕ, ನೀನ್ ವಾಕಿಂಗ್ ಹೋಗಿದ್ಯಲ್ಲ, ಅವಾಗ ದೆವ್ವಗಿವ್ವ ಏನಾದ್ರೂ ಮೆಟ್ಕೋತಾ ನಿನ್ಗೆ? ನಾನಿಲ್ಲ ಅಂದ್ರೆ ಏನರ್ಥ? ಯಾಕೆ ಏನೇನೋ ಮಾತಾಡ್ತಿದ್ಯಾ? ಯಾಕೆ ಅಂದ್ರೆ ಇವತ್ತು ಜೊತೆನಲ್ಲಿರೋರು ನಾಳೆ ನಮ್ ಜೊತೆ ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಅದಕ್ಕೆ. ಅದೇನೋ ನಿಜ ಅಕ್ಕ, ನಾವಿಷ್ಟಪಡೋರ್ ಜೊತೆ ನಾವ್ ಬದುಕಿರೋದಕ್ಕಾಗಲ್ಲ. ಯಾಕೆ ಅಂದ್ರೆ ಜವಾಬ್ದಾರಿ ಅನ್ನೋದು ಮನುಷ್ಯನ ತುಂಬಾನೇ ಬದಲಾಯಿಸ್ಬಿಡುತ್ತೆ ಸಿಂಧು. ನಾಳೆಯಿಂದ ನಿಭಾಯಿಸೋದಕ್ಕೆ ನನಗೂ ಒಂದು ಹೊಸ ಜವಾಬ್ದಾರಿ ಸಿಕ್ಕಿದೆ. ನೀನು ನಿನ್ನ ದಾರಿಲಿರ್ತೀಯ, ನಾನು ನನ್ನ ದಾರಿಲಿರ್ತೀನಿ. ನಮ್ಮಿಬ್ರು ದಾರಿ ಕವಲ್ ದಾರಿ ಆಗತ್ತೆ, ಅಂತರ ಜಾಸ್ತಿ ಆಗತ್ತೆ. ಅದೇನೇ ಆದರೂ ನೀನು ಧೈರ್ಯವಾಗಿ ಬದುಕಬೇಕು. ಅಕ್ಕ ಬಾ ಮಲ್ಕೋ. ನೀನ್ ಯಾಕೋ ಏನೇನೋ ಮಾತಾಡ್ತಿದ್ಯಾ. ಆದ್ರೆ ಒಂದ್ ತಿಳ್ಕೊ, ನನ್ನನ್ನ ನಿನ್ನನ್ನ ದೂರ ಮಾಡೋದಿಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ, ಸರಿನಾ? ಬಾ ಮಲ್ಕೋ. ಹುಷಾರು. ಓಕೆ ಅಕ್ಕ, ಗುಡ್ ನೈಟ್. ಏನಕ್ಕ? ನನಗ್ಯಾಕೋ ಇವತ್ತು ನಿನ್ನ ಮಡ್ಲಲ್ಲಿ ಮಲ್ಕೊಂಡು ನೀನು ಹಾಡೋ ಲಾಲಿ ಹಾಡನ್ನ ಕೇಳಬೇಕು ಅನ್ನಿಸ್ತಿದೆ. ಯಾಕಕ್ಕ ಇವತ್ ಯಾಕೋ ತುಂಬಾ ವಿಚಿತ್ರವಾಗಿ ಆಡ್ತಿದ್ಯಾ ಅನ್ನಿಸ್ತಿದೆ? ನಾಳೆಯಿಂದ ನಿನ್ನ ಮಡ್ಲಲ್ಲಿ ಮಲ್ಗಕ್ಕಾಗಲ್ವಲ್ಲ, ಅದಕ್ಕೆ. ಹೌದೌದು, ಬಾವನ್ ಮಡ್ಲು ಸಿಕ್ಕದ್ಮೇಲೆ ನನ್ ಮಡ್ಲು ಯಾಕೆ ಬೇಕಲ್ವಾ? ಲಾಲಿ ಹಾಡ್ತೀಯಾ ಪ್ಲೀಸ್? ಸರಿ. ನಿನ್ನೆದುರಲಿ ನಾನು, ನನ್ನೆದುರಲಿ ನೀನು, ಜೊತೆ ಜೊತೆಯಲಿ ಹೀಗೆ ಇರುವೆ ಜೊತೆಗೆ. ನೀ ಪ್ರಾಣವು ನನಗೆ, ಈ ಪ್ರಾಣವು ನಿನಗೆ, ಉಸಿರಾಗಿರೋ ಹೀಗೆ ಉಸಿರ ಜೊತೆಗೆ. ಜಗದ ಸುಖವೆಲ್ಲವೂ ಇರಲಿ ಈ ಕೈಯಲ್ಲಿರುವವರೆಗೂ, ಕೊನೆಯವರೆಗೂ. ನಿನ್ನ ತೋಳಲಿ ಹೀಗೆ ಮಗು ಮಲಗಿರೋ ಹಾಗೆ ಉಳಿದಿರುವೆನು ನಾನು ಎಂದು ಹೀಗೆ. ಹೊಸ ಉಡುಗೊರೆಯೊಂದು ಸಿಕ್ಕಂತಿದೆ ನನಗೆ, ಬೆಲೆ ಕಟ್ಟದ ಪ್ರೀತಿ ಇರಲಿ ಹೀಗೆ. ಮೇಡಮ್, ನೀವು ಹೊರಡಿ, ನಾನು ನೋಡ್ಕೋತೀನಿ.